ವಾರಣಾಸಿನಲ್ಲಿ ಊಟ ಮಾಡಿಕೊಂಡು ಇವಾಗ ಅಯೋಧ್ಯೆಗೆ ಹೋಗ್ತಾ ಇದ್ದೀವಿ. ಅರ್ಬಾನ್ ಅಂತ ಇದು ಗಾಡಿ, ಸೂಪರ್ ಆಗಿದೆ, ತುಂಬ ಕಂಫರ್ಟಬಲ್ ಆಗಿದೆ. ಇಲ್ಲಿಂದ ಟ್ರಾಫಿಕ್ ಇಲ್ಲ ಅಂದರೆ 3 ಅವರ್ಸ್ ಆಗುತ್ತೆ ಅಯೋಧ್ಯೆ ಹೋಗುವಾಗ, ತಲುಪುವಾಗ. ಗುಡ್ ಮಾರ್ನಿಂಗ್ ವೀಕ್ಷಕರೆಲ್ಲರಿಗೆ. ನಿನ್ನೆ ವಾರಣಾಸಿಯಿಂದ ಅಯೋಧ್ಯೆಗೆ ಬರುವಾಗ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಸೊ ಬೆಳಗ್ಗೆ 4 ಗಂಟೆಗೆ ಬಂದು ತಲುಪಿದ್ವಿ. ಇವಾಗ ಎಲ್ಲರೂ ಸರಯೂ ನದಿ ಹತ್ರ ಹೋಗ್ತಿದ್ದೀವಿ. ಸಂಜೆ ಶ್ರೀ ರಾಮಲಲ್ಲನ ದರ್ಶನ. ತುಂಬ ರಶ್ ಇದೆ, ನೋಡೋಣ ಎಷ್ಟು ರೆಕಾರ್ಡ್ ಮಾಡೋಕ್ಕಾಗತ್ತೆ ಅಂತ. ಸರಯೂ ನದಿ ಕಡೆ ಹೊರಟ್ವಿ ನಾವೆಲ್ಲ, ನಮ್ಮ ಗ್ರೂಪ್ನವ್ರು ಇವರೆಲ್ಲ ಬಲ್ಲಿದ್ದಾರೆ ಎಲ್ಲ ಇವರು. ನೀವೆಲ್ಲ ಬೆಂಗಳೂರಿಂದ ಬಂದಿರೋದು? ಮೈಸೂರು. ಮೈಸೂರು ನೀವು ಬೆಂಗಳೂರಿಂದ ಬಂದಿದ್ದೀರಾ? ಬೆಂಗಳೂರಕ್ಕೆ. ಇನ್ನು 1.5 ಕಿಲೋಮೀಟ್ರ್ ಈಗ ಆಟೋನಲ್ಲಿ ಹೋಗ್ಬೇಕು. ಇದೊಂಥರ ಪಟ್ಪಟ್ಟಿ ಅಂತ ಹೇಳ್ತಾರೆ ಇಲ್ಲಿ. ಮೈನ್ ರೋಡ್ ಇದು ಅಯೋಧ್ಯೆದು. ಸರಯೂ ನದಿಗೆ ಹೋಗ್ತಾ ಇದ್ದೀವಿ ಈಗ ಹತ್ರ. ಇನ್ನು ಸುಮಾರು ನಡಿಬೇಕು. ಶ್ರೀರಾಮ ಕ್ಷೇತ್ರ, ಮರ್ಯಾದಾ ಪುರುಷ ಶ್ರೀರಾಮನ ಕ್ಷೇತ್ರದಲ್ಲಿದ್ದೀನಿ. खाएगा तू? मर्यादा पुरुषोत्तम श्रीराम क्षेत्र अयोध्या. ಇದು ಲತಾ ಮಂಗೇಶ್ಕರ್ ವೃತ್ತ. ಶ್ರೀರಾಮ ಟೆಂಪಲ್ದು ಏನೂ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಮೊಬೈಲ್ ತರಬೇಡಿ ಎಂದಿದ್ರು. ಅದು ಅಲ್ಲದೆ ನಾವು ಹೋಗಿದ್ದ ದಿನ ಸಿಕ್ಕಾಪಟ್ಟೆ ರಶ್ ಇದ್ದಿದ್ದರಿಂದ ರೆಡ್ ಅಲರ್ಟ್ ಕೂಡ ಇತ್ತು. ಹಾಗಾಗಿ ಏನೂ ಸರಿಯಾಗಿ ನೋಡೋಕ್ಕಾಗಲಿಲ್ಲ. ಓಕೆ ವೀಕ್ಷಕರೇ, ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.